ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾರ್ಮುಜ್ ನಲ್ಲಿ ಹಡಗು ಸಂಚಾರಕ್ಕೆ ಅಮೆರಿಕ ಸೇನೆ ಈಗ ದಿಗ್ಬಂಧನವನ್ನ ಹೇರಿದೆ. ಬೆಂಗಳೂರಲ್ಲಿ ಮುಂದುವರಿದ ಆಟೋ ಚಾಲಕರ ಪರದಾಟ. ಅತ್ತ ಕೊಲ್ಲಿ ಯುದ್ಧ ನಿಲ್ತಾ ಇಲ್ಲ, ಇತ್ತ ಆಟೋ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ರಾಜಾಜಿನಗರದಲ್ಲಿ 3 ಕಿಲೋಮೀಟರ್ ಆಟೋ ಕ್ಯೂ ನಿಂತಿದ್ದಾವೆ. ಈಗಾಗಲೇ ಆದಷ್ಟು ಬೇಗ ಯುದ್ಧ ಮುಗಿಲಿ ಅಂತಿರೋ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಸರ್ಕಾರ ಯಾಕೆ ನಮ್ಮ ಕಷ್ಟವನ್ನ ಆಲಿಸ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ 1.5 ತಿಂಗಳಿನಿಂದ ಹೇಳ್ತಾನೂ ಇದ್ದೀವಿ, ಮಾತೆತ್ತಿದ್ರೆ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರಶ್ನೆ ಮಾಡಿ ಅಂತ ಹೇಳಿ ಅನ್ನುತ್ತೆ. ಈಗ ನಾವು ಆಟೋ ಚಾಲಕರು ದೆಹಲಿಗೆ ಹೋಗೋಕ್ಕಾಗುತ್ತಾ ಅಂತ ಹೇಳಿ ಆಟೋ ಚಾಲಕರು ಈಗ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ತಾ ಇಲ್ಲ, ಮತ್ತೊಂದು ಕಡೆ ಆಟೋ ಚಾಲಕರ ಸಮಸ್ಯೆನೂ ಕೂಡ ಬಗೆಹರಿತಾ ಇಲ್ಲ. ಕಳೆದ 1.5 ತಿಂಗಳಿಂದ ಆಟೋ ಚಾಲಕರು LPGಗಾಗಿ ಪರದಾಡ್ತಾ ಇದ್ದಾರೆ. ಬಹುತೇಕ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಒಂದು 3-4 ದಿನಗಳ ಕಾಲ ಆಟೋ ಚಾಲಕರಿಗೆ ಸಮಸ್ಯೆ ಬಗೆಹರಿತು ಅನ್ನುವಂತಹ ಹಿನ್ನೆಲೆಯಲ್ಲೇ ಮತ್ತೆ ಶುರುವಾಗಿರುವಂಥದ್ದು. ಸದ್ಯ ನಾನು ರಾಜಾಜಿನಗರದಲ್ಲಿರುವಂತಹ ಪೆಟ್ರೋಲ್ ಬಂಕ್ನ ಬಳಿ ಇದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಬೆಳಗಿನ ಜಾವ 5 ಗಂಟೆಯಿಂದಲೇ ಇಲ್ಲಿನ ಸಿಬ್ಬಂದಿ ಬರುವಂತಹ ಆಟೋ ಚಾಲಕರಿಗೆ LPGಯನ್ನು ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಆಟೋ ಚಾಲಕರಿಗೆ 700 ರೂಪಾಯಿ ಅಂದರೆ ಮ್ಯಾಕ್ಸಿಮಮ್ 800 ರೂಪಾಯಿ ತನಕನೂ ಕೂಡ LPGಯನ್ನು ಹಾಕುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಿದ್ದಾರೆ. ಯಾಕೆಂತಂದರೆ ಆಟೋ ಚಾಲಕರು ಕೇಳದಷ್ಟು ಹಾಕ್ಬೋದು, ಆದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುವಂತಹ ಆಟೋ ಚಾಲಕರಿಗೂ ಕೂಡ LPG ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಯಾವುದೇ ರೀತಿಯಾದಂತಹ LPGಯನ್ನು ಹಾಕುವಂಥ ಕೆಲಸ ಆಗ್ತಾ ಇಲ್ಲ. ನಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಿದ್ದೀನಿ. ಸ್ವತಃ ಬಂಕ್ನ ಮಾಲೀಕರೇ ಬಂದು ನಿಂತು ಇಲ್ಲಿ ಆಟೋ ಚಾಲಕರಿಗೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅಂದರೆ ಸರತಿ ಸಾಲಿನಲ್ಲಿ ಬಂದು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ LPGಯನ್ನು ಹಾಕಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸಾಕಷ್ಟು ಅಂದರೆ 2-3 ಕಿಲೋಮೀಟ್ರ್ ಕ್ಯೂ ನಿಂತಿರುವಂಥದ್ದು. ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡುವಂತಹ ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನು ಸರ್ಕಾರ ಆಗಲಿ ಅಥವಾ ಸರ್ಕಾರದ ಪ್ರತಿನಿಧಿಗಳು ಯಾರು ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್? ಈಗ ಅದೇ ರಾಗ ಅದೇ ಹಾಡು, ಏನಿಲ್ಲ ಹೇಳೋದಕ್ಕೆ. 1.5 ತಿಂಗಳಿಂದ ಹೇಳಾಯಿತು ನಾವೆಲ್ಲ, ಗ್ಯಾಸ್ ಇಲ್ಲ, ಎಲ್ಲ ಸ್ಟಾಕ್ ಇಲ್ಲ, ಹಳ್ಳಿಲ್ಲ ಇಲ್ಲ ಅಂತ. ಒಂದೇ ಡೈಲಾಗ್ನ 100 ಸರಿ ಹೇಳ್ತಾ ಇದ್ದೀವಿ ಡೈಲಿ. ಇದನ್ನೇ ಹೇಳಿ. ಈಗ ಆಡಳಿತ ವರ್ಗಕ್ಕೆ ಅವರು ಕೇಂದ್ರ ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರ. ನಾವು ಡೆಲ್ಲಿಗೆ ಹೋಗೋಕ್ಕಾಗಲ್ಲ ಅಂತಲೇ ಇಲ್ಲಿ ನಾವು ಇವ್ರಿಗೆ ಓಟ್ ಹಾಕಿ ಕೂರಿಸಿರೋದು. ಹೋಗಿ ಡೆಲ್ಲಿ ಹೋಗಿ ಕೇಳಂದ್ರೆ ನಾವು ಇಲ್ಲಿಂದ ನಾಟ ತೊಗೊಂಡು ಡೆಲ್ಲಿಗೆ ಹೋಗೋಕ್ಕಾಗುತ್ತೆ? ನಾವು ಏನು ಹೇಳೋದು ಬಿಡಿ. ನಾವು ಅಂದರೆ ಇವ್ರು ಅಷ್ಟು ಆಟೋದವ್ರಿಗೆ ಫ್ರೀಯಾಗಿ ಇದು ಕೊಡ್ತಾ ಇದ್ದಾರೆ ನೋಡಿ, ಜ್ಯೂಸ್ ಕೊಡ್ತಾ ಇದ್ದಾರೆ. ಒಬ್ಬರು ಯಾರೋ ಪುಣ್ಯಾತ್ಮ 500 ರೂಪಾಯಿ 100 ರೂಪಾಯಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಧ್ರುವ ಸರ್ಜನ್ ಯಾರು ಆ್ಯಕ್ಟ್ರು 300 ರೂಪಾಯಿ ಫ್ರೀ ಗ್ಯಾಸ್ ಹಾಕಿದ್ರು. ಆ ಥರ ಇದ್ದಾರೆ. ಸರ್ಕಾರ ಏನಿದೆ ಏನು ಕೊಡ್ತಾ ಇಲ್ಲ. ಎಲ್ಲ ಸಬ್ಸಿಡಿ ಅದು ಕೊಡ್ಬೋತಾನೆ, CNGಗೆ ಅದಾದ್ರು ಕೊಡ್ಬೋತಾನೆ, ಅದನ್ನೂ ಕೊಡ್ತಾ ಇಲ್ಲ. ಅಂದರೆ ಆಟೋ ಚಾಲಕರು ತಮ್ಮ ಆಕ್ರೋಶದ ಮಾತುಗಳನ್ನು ಹೇಳ್ತಿದ್ದಾರೆ. ಯಾರೋ ಖಾಸಗಿ ವ್ಯಕ್ತಿ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ಆದರೆ ನಾವು ಆರಿಸಿ ಕಳಿಸಿರುವಂತಹ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನು ಆಲಿಸ್ತಾ ಇಲ್ಲ, ನಮಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನು ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಸಮಸ್ಯೆ ಏನಿದೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.